ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋಲಿ ಯಾರಿಗೆ ಕಂಪ್ಯೂಟರ್ ಸೈನ್ಸ್ ಪಾಸ್ ಮಾಡೋಕ್ಕೆ ಕಷ್ಟ ಇದೆ ಅಥವಾ ಓದೋಕ್ಕಾಗ್ತಾ ಇಲ್ಲ, ಫೇಲ್ ಆಗ್ತೀವಿ ಅನ್ನೋ ಭಯ ಅನ್ನೋರಿಗೆ ಈ ವಿಡಿಯೋ ಆಗಿರುತ್ತೆ. ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡೋಕ್ಕಾಗ್ತಿಲ್ಲ ಅನ್ನೋರಿಗೆ ಒಂದಿಷ್ಟು ಕ್ವೆಶನ್ಸ್ಗಳನ್ನು ಕವರ್ ಮಾಡೋದ್ರಿಂದ ನೀವು CS ಆರಾಮಾಗಿ ಪಾಸ್ ಆಗ್ಬೋದು. ಕಂಪ್ಯೂಟರ್ ಸೈನ್ಸನ್ನು ಪಾಸ್ ಆಗಲಿಕ್ಕೆ ಟೋಟಲ್ 70 ಮಾರ್ಕ್ಸಿಗೆ ಬರೀತೀರಾ. ಆ 70 ಮಾರ್ಕ್ಸನ್ನು ನೀವು 21 ಮಾರ್ಕ್ಸನ್ನು ಸೆಕ್ಯೂರ್ ಮಾಡಿದ್ರೆ ಸಾಕು, ನಿಮಗೆ ಪಾಸ್ ಆಗುತ್ತೆ ಕಂಪ್ಯೂಟರ್ ಸೈನ್ಸು. 30 ಮಾರ್ಕ್ಸು ಲ್ಯಾಬನ್ನು ಅಟೆಂಡ್ ಮಾಡಿರ್ತೀರ. 30 ಮಾರ್ಕ್ಸ್ ಲ್ಯಾಬಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೋತೀರೋ ಅಷ್ಟು ಮಾರ್ಕ್ಸ್ ಜೊತೆಗೆ 21 ಮಾರ್ಕ್ಸು ಕಂಪಲ್ಸರಿ ಆಗಿರುತ್ತೆ. 21 ಮಾರ್ಕ್ಸನ್ನು ತೊಗೋಬೇಕು ಅಂತಂದರೆ ನೀವು ಎಲ್ಲ ಮೇನನ್ನು ಅಥವಾ ಎಲ್ಲ ಚಾಪ್ಟರ್ಸನ್ನು ಕವರ್ ಮಾಡೋದಕ್ಕಿಂತ ಪಾಸಿಂಗ್ ಮಾತ್ರ ಬೇಕು ಅಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೀವು ಕಂಪಲ್ಸರಿ ಅಟೆಂಡ್ ಮಾಡಿ. ಯಾಕಂದರೆ ಅಲ್ಲೇ ಆಪ್ಷನ್ಸ್ ಇರುತ್ತೆ, ನೀವು ಅಲ್ಲೇ ಆನ್ಸರ್ಸ್ ಇರುತ್ತೆ, ಅದನ್ನೇ ನೋಡಿಬಿಟ್ಟು ನೀವು ಆನ್ಸರ್ನ ಫಿಲ್ ಮಾಡಬೇಕಾಗತ್ತೆ. ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸು ಓನ್ಲಿ ಚಾಪ್ಟರ್ ಡಾಟಾಬೇಸ್ ಕಾನ್ಸೆಪ್ಟ್ಸಿಂದ ಬರ್ತಿರೋದ್ರಿಂದ ಕಂಪ್ಲೀಟಾಗಿ ಆ ಒಂದು ಚಾಪ್ಟರ್ ಬರೋ ಎಲ್ಲೋ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕವರ್ ಮಾಡಿ. ಈ ಒಂದು ಕ್ವೆಶನ್ಸ್ ಮತ್ತು ಆನ್ಸರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವೆಶನ್ ಆ್ಯಂಡ್ ಆನ್ಸರನ್ನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಮಾಡಿಲ್ಲ ಅಂದರೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡಿ ಬನ್ನಿ. ಈ ಒಂದು 5 ಮಾರ್ಕ್ಸ್ ಕ್ವೆಶನ್ಸು ಆ ಒಂದು ಚಾಪ್ಟರ್ ಬರ್ತಿರೋದ್ರಿಂದ 5 ಮಾರ್ಕ್ಸ್ ನಿಮಗೆ ಅಲ್ಲಿಂದ ಸಿಗ್ತಾ ಇದೆ. ನೆಕ್ಸ್ಟ್ ಬಂದು ನಿಮಗೆ ಲಾಸ್ಟ್ ಮೇನ್ ಪಾರ್ಟ್ ಇ ಅಂತ ಏನಿದೆ, ಅದರಲ್ಲಿ 3 ಕ್ವೆಶನ್ಸ್ ಇರುತ್ತೆ. ಆ 3 ಕ್ವೆಶನ್ಸಲ್ಲಿ ಮೊದಲನೇ ಕ್ವೆಶನು ಮ್ಯಾಪಿಂದನೇ ಬರ್ತಾ ಇದೆ. ಈ ಮ್ಯಾಪಲ್ಲಿ 2 ಟೈಪ್ಸ್ ಇದೆ, ಒಂದು ಮಿನ್ ಟರ್ಮ್ ಮತ್ತು ಮ್ಯಾಕ್ಸ್ ಟರ್ಮ್ ಅಂತ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ಗಳನ್ನು ನೀವು ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ ಪೇಪರಲ್ಲೂ ಮಿನ್ ಟರ್ಮ್ನೇ ಕೇಳಿರೋದ್ರಿಂದ ನೀವು ಮಿನ್ ಟರ್ಮ್ ಮತ್ತು ಮ್ಯಾಕ್ಸ್ ಟರ್ಮ್ ಎರಡನ್ನೂ ಪ್ರಾಕ್ಟೀಸ್ ಮಾಡಿರಿ. ಹೆಚ್ಚಾಗಿ ಮಿನ್ ಟರ್ಮ್ ಕ್ವೆಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಆಲ್ಮೋಸ್ಟ್ ನಾನು ಇಲ್ಲಿ ಸ್ಲೈಡ್ಸಲ್ಲಿ ಮಿನ್ ಟರ್ಮ್ ಕ್ವೆಶನ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ, ಅದನ್ನು ಸಾಲ್ವ್ ಮಾಡಿ. ಅದರಿಂದ 5 ಮಾರ್ಕ್ಸ್ ಬರ್ತಾ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಿಂದ 5 ಮಾರ್ಕ್ಸ್ ಬರ್ತದೆ. ಟೋಟಲ್ ಆಗಿ ಈಗ ನಮಗೆ ಎಷ್ಟಾಯಿತು, 10 ಮಾರ್ಕ್ಸ್ ಆಯಿತು. ನೆಕ್ಸ್ಟು ಪಾರ್ಟ್ ಇ ಅಲ್ಲಿ 3 ಕ್ವೆಶನ್ ಅಂತ ಏನು ಹೇಳಿದೆ, ಒಂದು ಮ್ಯಾಪ್ ಆಗಿದೆ, ಎರಡನೇದು ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಚಾಪ್ಟರಿಂದ ಬರ್ತಾ ಇದೆ. ಒಂದು ವಾಟ್ ಈಸ್ ಕ್ಲಾಸ್, ಎಕ್ಸ್ಪ್ಲೈನ್ ವಿತ್ ಸಿಂಟೆಕ್ಸ್ ಆ್ಯಂಡ್ ಎಕ್ಸಾಂಪಲ್ ಅಂತ ಆಗಿರ್ಬೋದು, ಅಥವಾ ಎಕ್ಸ್ಪ್ಲೈನ್ ಔಟ್ಸೈಡ್ ಮೆಂಬರ್ ಫಂಕ್ಷನ್, ಅಥವಾ ಎಕ್ಸ್ಪ್ಲೈನ್ ಇನ್ಸೈಡ್ ಮೆಂಬರ್ ಫಂಕ್ಷನ್ ಆಗಿರ್ಬೋದು, ಅಥವಾ ಅರೇ ಆಫ್ ಆಬ್ಜೆಕ್ಟ್ಸ್ ಆಗಿರ್ಬೋದು, ಅಥವಾ ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವೆಶನ್ಸ್ ಕೂಡ ಕೇಳ್ತಾ ಇದ್ದಾರೆ. ಹೆಚ್ಚಾಗಿ ನೀವು ಈ 3 ಕ್ವೆಶನ್ಸ್ಗಳನ್ನು ಕಾನ್ಸಂಟ್ರೇಟ್ ಮಾಡಿ, ಇದರಿಂದನೂ ಕೂಡ 5 ಮಾರ್ಕ್ಸ್ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಮಾರ್ಕ್ಸು, ಮ್ಯಾಪ್ 5 ಮಾರ್ಕ್ಸು, ಆ್ಯಂಡ್ ಈ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ ಚಾಪ್ಟರಿಂದ 5 ಮಾರ್ಕ್ಸ್ ಆಗಿರೋದ್ರಿಂದ ಟೋಟಲ್ ಆಗಿ ಇಷ್ಟಾಯಿತು, ನಿಮಗೆ 15 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ನಿಮಗೆ 5 ಮಾರ್ಕ್ಸ್ ಮೇನ್ ಏನಿದೆ ಪಾರ್ಟ್ ಡಿ ಅಲ್ಲಿ, ಅದರಲ್ಲಿ ಡಾಟಾ ಸ್ಟ್ರಕ್ಚರ್ ಚಾಪ್ಟರಿಂದ ನಿಮಗೆ ಒಂದು ಕ್ವೆಶನ್ ಯಾವ್ದು ಕಂಪಲ್ಸರಿ ಆಗಿರುತ್ತೆ ಅಂದರೆ ಎನಿ ಆಪರೇಷನ್ಸ್, ಆ ಚಾಪ್ಟರಲ್ಲಿ ಬರುವಂತಹ ಆಪರೇಷನ್ಸ್ಗಳು, ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಆಗಿರ್ಬೋದು, ಸ್ಟ್ಯಾಕ್ ಆಗಿರ್ಬೋದು, ಕ್ಯೂ ಆಗಿರ್ಬೋದು, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆಗಿರ್ಬೋದು, ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆಗಿರ್ಬೋದು, ಮತ್ತು ಅರೇ ಆಗಿರ್ಬೋದು. ಅಲ್ಲಿ ಸ್ಲೈಡಲ್ಲಿ ನಿಮಗೆ ಅರೇ ಕೊಟ್ಟಿಲ್ಲ, ಬಟ್ ಅರೇ ಕೂಡ ಕೇಳೋವಂಥ ಚಾನ್ಸಸ್ ಇದೆ, ಸೊ ಅದನ್ನು ಕೂಡ ನೀವು ನೋಡ್ಕೊಂಡಿರಿ. ನೆಕ್ಸ್ಟ್ ಬಂದು ನಿಮಗೆ ಓಪ್ಸ್ ಕಾನ್ಸೆಪ್ಟ್ ಚಾಪ್ಟರಿಂದ ಅಪ್ಲಿಕೇಶನ್ಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಪ್ಸ್ ಅಂತ ಹೇಳಿ ಕೇಳ್ತಾರೆ. ಈ 4ರಲ್ಲಿ ಯಾವುದಾದ್ರೂ ಒಂದು ಕ್ವೆಶನನ್ನು ಈ ಒಂದು ಪಾರ್ಟ್ ಡಿ ಅಲ್ಲಿ ಕೇಳ್ಬೋದು. 4 ಪ್ರಾಕ್ಟೀಸ್ ಮಾಡಿರಿ. ಸೊ ಇದರಿಂದ ಕೂಡ ನಿಮಗೆ 5 ಮಾರ್ಕ್ಸು ಗೇನ್ ಆಗುತ್ತೆ. ನೆಕ್ಸ್ಟ್ ಬಂದು 2 ಮಾರ್ಕ್ಸ್ ಮೇನಲ್ಲಿ ಅಂದರೆ ಪಾರ್ಟ್ ಬಿ ಪಾರ್ಟಲ್ಲಿ ನಿಮಗೆ ಒಂದು ಕ್ವೆಶನ್ನು ಯಾವುದು ಅಂದರೆ ಲಾಜಿಕ್ ಗೇಟ್ಸಲ್ಲಿ ಡ್ರಾ ಎ ಟ್ರುತ್ ಟೇಬಲ್ ಆ್ಯಂಡ್ ಲಾಜಿಕ್ ಗೇಟ್ ಫಾರ್ ದ ಫಾಲೋಯಿಂಗ್. ಏನು ನಿಮಗೆ 7 ಲಾಜಿಕ್ ಗೇಟ್ ಮತ್ತು ಟ್ರುತ್ ಟೇಬಲ್ ಹೇಳಿದ್ದೀನಿ. ಈ 7ರಲ್ಲಿ ಯಾವುದಾದ್ರೂ ಒಂದು ಲಾಜಿಕ್ ಗೇಟ್ ಮತ್ತು ಟ್ರುತ್ ಟೇಬಲ್ನ ಕೇಳೋ ಚಾನ್ಸಸ್ ಇದೆ. ಇದನ್ನು ಬಿಟ್ಟರೆ ಯು ಹ್ಯಾವ್ ಟು ಡಿರೈವ್ ದ ನ್ಯಾಂಡ್ ಗೇಟ್, ಯೂನಿವರ್ಸಲ್ ಗೇಟ್ಸ್ ಅಂತ ಏನಿದೆ, ಆ ಯೂನಿವರ್ಸಲ್ ಗೇಟ್ಸ್ಗಳನ್ನು ಕೂಡ ಕೇಳ್ಬೋದು. ಸೊ ಈ 7 ಕೂಡ ನೀವು ಟ್ರುತ್ ಟೇಬಲ್ ಮತ್ತು ಲಾಜಿಕ್ ಗೇಟನ್ನು ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮಗೆ 2 ಮಾರ್ಕ್ಸ್ ಗೇನ್ ಆಗ್ತದೆ. ಪಾರ್ಟ್ ಡಿ 5 ಮಾರ್ಕ್ಸ್ ಮೈನಲ್ಲಿ ಎಗೇನ್ ನಿಮಗೆ ಡಾಟಾ ಸ್ಟ್ರಕ್ಚರ್ ಚಾಪ್ಟರಿಂದ ಯಾವುದಾದ್ರು ಒಂದು ಅಲ್ಗಾರಿದಮನ್ನು ಕೇಳ್ತಾರೆ. ಅಲ್ಗಾರಿದಮಲ್ಲಿ ಹೆಚ್ಚಾಗಿ ಪ್ರಾಕ್ಟೀಸ್ ಆಗಿರುವಂಥದ್ದು ಬಂದು ಬೈನರಿ ಸರ್ಚ್ ಆಗಿರ್ಬೋದು, ಇನ್ಸರ್ಷನ್ ಸಾರ್ಟ್ ಆಗಿರ್ಬೋದು, ಲೀನಿಯರ್ ಸರ್ಚ್ ಆಗಿರ್ಬೋದು. ಈ 3ರಲ್ಲಿ ಯಾವುದಾದ್ರೂ ಒಂದು ಕನ್ಫರ್ಮ್ ಆಗಿರುತ್ತೆ, ಅಥವಾ ಬೈನರಿ ಸರ್ಚ್, ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವೆಶನ್ ಕೂಡ ಕೇಳ್ಬೋದು. ಇನ್ನು ಲಾಸ್ಟಲ್ಲಿ ಬಂದು ಪಾರ್ಟ್ ಎಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಮಾರ್ಕ್ಸ್ ಆಗಲೇ ಹೇಳ್ದಂಗೆ ಇದು ಬರ್ತಾ ಇದೆ, 5 ಮಾರ್ಕ್ಸ್ ಕ್ವೆಶನ್ಸ್ ಬರ್ತದೆ. ಅಲ್ಗಾರಿದಮಿಂದ 5 ಮಾರ್ಕ್ಸ್ ಬರ್ತಾ ಇದೆ. ಟೋಟಲ್ ಆಗಿ ನಾನು ಇವಾಗ ಕೊಟ್ಟಿರುವಂಥ ವಿಡಿಯೋದಲ್ಲಿ ನೀವು ಕೊಟ್ಟಿರೋಂಥ ಎಲ್ಲ ಕ್ವೆಶನ್ಸ್ಗಳನ್ನು ಕಂಪ್ಲೀಟಾಗಿ ಓದಿದ್ರೆ ಟೋಟಲ್ ಆಗಿ ನಿಮಗೆ 32 ಮಾರ್ಕ್ಸು ಗೇನ್ ಆಗುತ್ತೆ. ಪಾಸ್ ಆಗೋಕ್ಕೆ 21 ಬೇಕು. ಅಟ್ಲೀಸ್ಟ್ ನೀವು 35-40 ಮಾರ್ಕ್ಸಿಗೆ ರೆಡಿ ಆದರೆ ಮಿನಿಮಮ್ 21 ಅಂತೂ ಕಂಪ್ಲೀಟಾಗಿ ತೆಗಿತೀರಾ. ಹಾಗಾಗಿ ಕಂಪ್ಲೀಟಾಗಿ ಓದಿ. ಅಟ್ಲೀಸ್ಟ್ ಇದನ್ನು ಸಾರ್ಟ್ ಮಾಡಿರೋಂಥ ಕ್ವೆಶನ್ಸನ್ನಾದರೂ ನೀವು ಓದಲೇಬೇಕು. ಇಲ್ಲ ಅಂತಂದರೆ ಫ್ಯೂಚರ್ 21 ಮಾರ್ಕ್ಸ್ ತೆಗಿಕ್ಕೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಇಷ್ಟು ಕ್ವೆಶನ್ಸ್ಗಳನ್ನು ನೀಟಾಗಿ ಕವರ್ ಮಾಡಿ. ಇದನ್ನು ಬಿಟ್ಟು ಬೇರೆ ಕಾನ್ಸೆಪ್ಟ್ಸ್ಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ. ಯಾವ್ಯಾವೆಲ್ಲ ನಿಮಗೆ ಈಸಿ ಅನಿಸುತ್ತೆ ಓದಲಿಕ್ಕೆ ಅದೆಲ್ಲದನ್ನೂ ಕೂಡ ಕವರ್ ಮಾಡಿ. 21ಕ್ಕಿಂತ ಜಾಸ್ತಿ ಮಾರ್ಕ್ಸನ್ನು ಸ್ಕೋರ್ ಮಾಡಿ. ಆದಷ್ಟು 50 ಆ್ಯಂಡ್ ಎಬೋವ್ ಸ್ಕೋರ್ ಮಾಡಿ, ಅಥವಾ 70 ಆ್ಯಂಡ್ 70 ಸ್ಕೋರ್ ಮಾಡಲಿಕ್ಕೂ ಏನು ಕಷ್ಟ ಇಲ್ಲ. ಬಟ್ ಯಾರು ತುಂಬ ಕಷ್ಟ ಆಗ್ತದೆ ಫೇಲ್ ಆಗಲಿಕ್ಕೆ ಅಂತ ಹೇಳ್ತಿದ್ದಾರೆ ಅವರಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಮೋರ್ ದ್ಯಾನ್ 21 ಸ್ಕೋರ್ ಮಾಡಿ. ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.